Hi guys, welcome to our YouTube channel. So ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KE 670 ಪೋಸ್ಟ್ನ ಫೈನಲ್ ಸ್ಕೋರ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ವಿವಿಧ ನಿಗಮ ಮಂಡಳಿಗಳ ಹುದ್ದೆಗಳ ಒಂದು ಸ್ಕೋರ್ ಲಿಸ್ಟ್ ಆಗಿರುತ್ತೆ. ಸೊ ಎಲ್ಲ ಒಂದು ನಿಗಮ ಮಂಡಳಿಯ ಹುದ್ದೆಗಳ ಒಂದು ಸ್ಕೋರ್ ಲಿಸ್ಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ನೋಡ್ಬೋದು MSIL ಆಗಿರ್ಬೋದು, ಕಿಯೋನಿಕ್ಸ್ ಆಗಿರ್ಬೋದು, FCS ಆಗಿರ್ಬೋದು, CWD ಆಗಿರ್ಬೋದು. ಈ ಎಲ್ಲ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಸ್ಕೋರ್ ಲಿಸ್ಟನ್ನು ಪ್ರೊವಿಷನಲ್ ಸ್ಕೋರ್ ಲಿಸ್ಟನ್ನು ಚೆಕ್ ಮಾಡ್ಬೋದು. ಈ ಎಲ್ಲ ಒಂದು ಸ್ಕೋರ್ ಲಿಸ್ಟ್ನ ಅನಲೈಸ್ ಮಾಡಿದ ಮೇಲೆ SDA ಹುದ್ದೆಗಳ ಏನು ಸ್ಕೋರ್ ಲಿಸ್ಟ್ ಇದೆ, ಸೊ ಅದರಲ್ಲಿ ತುಂಬ ಹೆವಿ ಕಾಂಪಿಟೇಷನ್ ಇರೋದು ತಿಳಿದು ಬರ್ತಾ ಇದೆ. ಸೊ ಆಫ್ಟರ್ ಅನಲೈಸಿಂಗ್ ಆಲ್ ದಿ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಆಫ್ SDA ಪೋಸ್ಟ್, ಸೊ ಇಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಒಂದು ವೆಬ್ಸೈಟ್ನಲ್ಲಿ ಕೂಡ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಈ ರೀತಿ ಇರ್ಬೋದು. ಸೊ ಬೇಸ್ಡ್ ಆನ್ ದಿ SDA ಪ್ರೊವಿಷನಲ್ ಸ್ಕೋರ್ ಲಿಸ್ಟ್, ಸೊ ಕಾಂಪಿಟೇಷನ್ ಕೂಡ ತುಂಬ ಹೆವಿ ಇರೋದ್ರಿಂದ ಸೊ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಿಫೋರ್ ದಟ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿರುತ್ತೆ ಅದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, SDAನಲ್ಲಿ ಸೊ ಸ್ಪೆಷಲಿ SDA ಹುದ್ದೆನಲ್ಲಿ ನಿಯರ್ಲಿ 600 ಕ್ಯಾಂಡಿಡೇಟ್ಸು ಏನು ಅಭ್ಯರ್ಥಿಗಳಿದ್ದಾರೆ ಅಬೋವ್ 150+ ಸ್ಕೋರ್ ಮಾಡಿದ್ದಾರೆ. ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೇಂಜಲ್ಲಿ ಒಂದು ಕಾಂಪಿಟೇಷನ್ ಇದೆ ಅಂತ. ಆಬ್ವಿಯಸ್ಲಿ ಸೊ ಈ ರೀತಿ ಒಂದು ಸ್ಕೋರ್ ನೋಡಿದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಕೂಡ ತುಂಬ ಹೈ ಲೆವೆಲಲ್ಲೇ ಇರುತ್ತೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಏನೋ ಒಂದು ಕಟ್ ಆಫ್ ಮಾರ್ಕ್ಸ್ ಕೂಡ ಒಂದು ಹೈ ಲೆವೆಲಲ್ಲೇ ಒಂದು ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಆಫ್ಟರ್ ಫೈನಲ್ ಸ್ಕೋರ್ ಲಿಸ್ಟು ಎಲ್ಲ ಒಂದು ಅನಲೈಸ್ ಮಾಡಿದ ಮೇಲೆ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಕಟ್ ಆಫ್ ಮಾರ್ಕ್ಸನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ರೀತಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ರಿಲೀಸ್ ಮಾಡಿದರೆ ಇಷ್ಟಿದ್ರೂ ಏನೂ ಅಚ್ಚರಿ ಇಲ್ಲ. ಸೊ ಓಕೆ, ಇದು ಜಸ್ಟ್ ಅನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಿ ಫೈನಲ್ ಸ್ಕೋರ್ ಲಿಸ್ಟ್, ಸೊ 172 to 179 ಏನು ಅನ್ರಿಸರ್ವ್ಡ್ ಕೆಟಗರಿ ಅವರಿಗೆ 172 to 179 ನಿಯರ್ಲಿ 180 ಅಂತಲೇ ನಾವು ಲೆಕ್ಕ ಹಿಡ್ಕೊಬೇಕಿಲ್ಲ. ಯಾಕಂದರೆ ಆ ರೀತಿ ಒಂದು ಕಾಂಪಿಟೇಷನ್ ಇದೆ. ಓಕೆ, ಸೊ 180 ಅಂತ ಇಟ್ಕೊಂಡ್ರು ಏನು ತಪ್ಪಿಲ್ಲ. ಸೊ 179 ತನಕ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇಟ್ಟಿದ್ದಾರೆ, ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ. ಓಕೆ, ಸೊ ಅನ್ರಿಸರ್ವ್ಡ್ ಕೆಟಗರಿಗೆ. ಅದೇ ರೀತಿ OBCನವರಿಗೆ 2A 2B 3A 3Bನವರಿಗೆ ನೋಡಿ 160 to 171. ಸೊ ಈ ರೀತಿ ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ನ. ಓಕೆ, ಸೊ ಈ ರೀತಿ ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ ಕಟ್ ಆಫ್ ಮಾರ್ಕ್ಸ್ನ. ಸೊ SCನವರಿಗೆ 150 to 160, ಅದೇ ರೀತಿ STನವರಿಗೆ 145 to 156 ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ ಕಟ್ ಆಫ್ ಮಾರ್ಕ್ಸ್ನ. ಸೊ ಹಾಗೆ ಕೆಟಗರಿ 1 ಆ್ಯಂಡ್ PH, ಸೊ ಇವರಿಗೆ 131 to 140. ಓಕೆ, ಸೊ ಈ ರೀತಿ ಒಂದು ಇದು ಸ್ಪೆಷಲಿ ಫಾರ್ SDAಗೆ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಬಟ್ ಕಂಪೇರ್ ಟು FDA ಸ್ವಲ್ಪ ಕಟ್ ಆಫ್ ಮಾರ್ಕ್ಸ್ ಲೋ ಇರುತ್ತೆ. ಬಿಕಾಸ್ ನೋಡಿ SDAನಲ್ಲಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಔಟ್ ಆಫ್ ಔಟ್ ತೆಗೆದಿರೋ ಅಭ್ಯರ್ಥಿಗಳು ಇದ್ದಾರೆ. ಸೊ ಸ್ವಲ್ಪ ಪೇಪರ್ ಈಸಿ ಇತ್ತು, ಹಾಗಾಗಿ ಈ ರೇಂಜಲ್ಲಿ ಒಂದು ಮಾರ್ಕ್ಸ್ನ ನಾವು ನೋಡಲಿಕ್ಕೆ ಇಲ್ಲಿ ಕಾಣ್ಬೋದು. ಅದೇ ರೀತಿ FDAನಲ್ಲಿ ಈ ರೀತಿ ಒಂದು ಕಟ್ ಆಫ್ ಮಾರ್ಕ್ಸ್ ಇರೋದಿಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸೊ ಇದು ನೋಡಿ, ಇದು 670 ಪೋಸ್ಟ್ನ ಒಂದು SDA ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಸೊ ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಒಂದು ಪ್ರೊವಿಷನಲ್ ಲಿಸ್ಟ್, ಬೇಸ್ಡ್ ಆನ್ ದಿ ಪ್ರೊವಿಷನಲ್ ಲಿಸ್ಟ್ ಮೇಲೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.